ಸಿವಿಲ್ ಪೊಲೀಸ್ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ? ಜುಲೈ 1ರಿಂದ ಜುಲೈ 20ರವರೆಗೆ ನೋಡಿ. ಯಾಕಂದ್ರೆ ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ, ಹೀಗಾಗಿ ಜುಲೈ 20ರವರೆಗೂ ಕವರ್ ಆಗೇ ಆಗುತ್ತೆ ಕ್ವಶನ್ಗಳು. ಆ ಒಂದು ದೃಷ್ಟಿಯಿಂದ ನಾನು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ತರ ನಾನು ಮಾಡ್ತಾ ಹೋಗ್ತೇನೆ. ಫಸ್ಟ್ ಕ್ವಶನ್ ನೋಡ್ಬಿಡಿ. ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆ ಏನಿದೆ? 2026ರ ರ್ಯಾಂಕಿಂಗ್ ನಲ್ಲಿ ಭಾರತದ ಸ್ಥಾನವೇನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಬೆಂಕಿ ಕ್ವಶನ್ ಇದೆ, ಗ್ಯಾರಂಟಿ ಕ್ವಶನ್. ಸೊ ನಿಮ್ಗೆ ಗೊತ್ತಿರಲಿ, ವಿಶ್ವಸಂಸ್ಥೆ ಏನ್ ಮಾಡುತ್ತೆ? 2015ರಲ್ಲಿ ಒಂದಿಷ್ಟು ಗುರಿಗಳನ್ನು ಹಾಕೊಳ್ಳುತ್ತೆ. 17 ಗುರಿಗಳನ್ನು ಹಾಕೊಳ್ಳುತ್ತೆ. ವಿಶ್ವವನ್ನ ಕಾಪಾಡಲು, ವಿಶ್ವದ ಸಂರಕ್ಷಣೆ ಮಾಡಲು 17 ಗುರಿಗಳನ್ನು ಹಾಕೊಳ್ಳುತ್ತೆ. 2016ರಲ್ಲಿ ಅಧಿಕೃತವಾಗಿ ಕಾರ್ಯಾರಂಭ ಆಗುತ್ತೆ. ಸೊ ಅದರಲ್ಲಿ ಪ್ರತಿ ವರ್ಷ ರ್ಯಾಂಕಿಂಗ್ ತೆಗಿತಾರೆ. 2026ರಲ್ಲಿ ಭಾರತದ ಸ್ಥಾನ ಎಷ್ಟೊತ್ತು ಕೇಳನೆ? 13, 28, 85, 94. ಇವಂತ್ರ ಚಾನ್ಸೇ ಇಲ್ಲ. ನೀವು ಅಷ್ಟು ನಾವು ಹತ್ರದಲ್ಲಿ ಇರೋಕೆ ಸಾಧ್ಯ ಇಲ್ಲ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ನೋಡಿ. 94ನೇ ರ್ಯಾಂಕ್. ನೆನ್ಪಿಟ್ಕೊಂತಿರಲ್ಲ, 2026ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ರ್ಯಾಂಕಿಂಗ್ ನಲ್ಲಿ ಭಾರತದ ಸ್ಥಾನ ಎಷ್ಟು? 94, 94. ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗ ಮತ್ತೇನಾದ್ರೂ ಕ್ವಶನ್ಸ್ ಕೇಳ್ತಾರಂದ್ರೆ ಇನ್ನೊಂಚೂರು ನಾವು ಕವರ್ ಮಾಡೋದಾದ್ರೆ 94ನೇ ರ್ಯಾಂಕ್ ಬಂದಿದೆಯಲ್ಲ ಭಾರತ. ಎಷ್ಟು ರಾಷ್ಟ್ರಗಳಲ್ಲಿ? ಔಟ್ ಆಫ್ 167 ಕಂಟ್ರೀಸ್ ನೋಡಿ. 167 ರಾಷ್ಟ್ರಗಳಲ್ಲಿ ಸರ್ವೆ ಮಾಡ್ತಾರೆ, ಅದರಲ್ಲಿ 94ನೇ ರ್ಯಾಂಕ್. ಎಷ್ಟು ದೇಶಗಳನ್ನು ಇಂಪಾರ್ಟೆಂಟ್. ಓಕೆ, ಭಾರತದ ಸ್ಕೋರ್ ಎಷ್ಟು? 100ಕ್ಕೆ ಸ್ಕೋರ್ ಅಂತ ಕರಿತೀವಿ ನಾವು. 100ಕ್ಕೆ 68.3. ಆಮೇಲೆ ಭಾರತ 2025ರಲ್ಲಿ 99ನೇ ರ್ಯಾಂಕ್ ಅನ್ನು ಹೊಂದಿತ್ತು. ಅಂದ್ರೆ ಈಗ ಇಂಪ್ರೂವ್ಮೆಂಟ್ ಆಗಿದೆ. 99ರಿಂದ ನಾವು 94ಕ್ಕೆ ಬಂದಿವಿ, ಜಂಪ್ ಮಾಡಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಬಹಳ ಏನಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಓಕೆ, ಹಾಗಾದ್ರೆ ಮತ್ತೇನು ಪ್ರಶ್ನೆ ಬರುತ್ತೆ? 2026ರಲ್ಲಿ ಟಾಪ್ 3 ಕಂಟ್ರೀಸ್ ಯಾವತ್ತೂ ಪ್ರಶ್ನೆ ಬರ್ಬೋದು. ಹೌದಾ? ನಂಬರ್ 1 ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ ನೋಡಿ. ಫಿನ್ಲ್ಯಾಂಡ್ ಅದ್ರ ಸ್ಕೋರ್ ಎಷ್ಟಿದೆ? 87.40. ಸೆಕೆಂಡ್ ಸ್ಥಾನದಲ್ಲಿ ಸ್ವೀಡನ್ ಇದೆ. ಎಲ್ಲ ಯುರೋಪಿಯನ್ ಕಂಟ್ರೀಸ್. ಸ್ವೀಡನ್ ಇದೆ 86.26. 3ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ 85.68. 4ನೇ ಸ್ಥಾನದಲ್ಲಿ ನಾರ್ವೆ ಇದೆ 84.08. 5ನೇ ಸ್ಥಾನದಲ್ಲಿ ಜರ್ಮನಿ ಇದೆ 84.02. ವೆರಿ ಗುಡ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕ್ವಶನ್ ಇದು. ಈ ವರ್ಷದ ರ್ಯಾಂಕಿಂಗ್ ಎಷ್ಟು? ಹಿಂದಿನ ವರ್ಷದ ರ್ಯಾಂಕಿಂಗ್ ಎಷ್ಟು? ಔಟ್ ಆಫ್ ಎಷ್ಟು ಕಂಟ್ರಿಯಲ್ಲಿ ಭಾರತದ ಸ್ಕೋರ್ ಎಷ್ಟು? ಆಮೇಲೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದಾವೆ? 17 ಇದಾವೆ ಟೋಟಲ್. ಇಲ್ಲಿ ಬರ್ದಿದ್ದೀನ, ಟೋಟಲ್ 17 ಇದಾವೆ. ಆ ಗುರಿಗಳಲ್ಲಿ ಯಾವ ದೇಶ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ? ಆ ಗುರಿಗಳಂತ ಬಂದಾಗ ವಿಶೇಷವಾಗಿ ಬಡತನ ನಿರ್ಮೂಲನೆ ಸಂಬಂಧಪಟ್ಟಂತ ಗುರಿಗಳು, ಗುಣಮಟ್ಟದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಗುರಿಗಳು, ಉತ್ತಮ ಆರೋಗ್ಯ, ಪರಿಸರ ಸಂರಕ್ಷಣೆ, ಯೋಗಕ್ಷೇಮ, ವೆಲ್ಫೇರ್ ಅಂತ ಕರಿತೀವಿ. ಉತ್ತೇಜಿಸುವಲ್ಲಿ ಯಾವ ರಾಷ್ಟ್ರ ಎಷ್ಟು ಪ್ರಯತ್ನ ಪಡುತ್ತಿದೆ, ಯಾವ ರಾಷ್ಟ್ರ ಎಷ್ಟು ಮಹತ್ವ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ರ್ಯಾಂಕಿಂಗ್ ತೆಗಿತಾರೆ. ಸೊ ಭಾರತ 94ನೇ ರ್ಯಾಂಕ್ ಅಲ್ಲಿ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಕ್ವಶನ್ ಹೋಗಿಂತ ಮುಂಚೆ, ಈಗ ನೀವು ಸಿವಿಲ್ ಪಿ ಸಿ ಆಗಿರ್ಲಿ ಅಥವಾ ಮುಂದೆ CAR, DAR, ನೀವು CRP, KSRP ಯಾವುದೇ ಎಕ್ಸಾಮ್ ಬರಲಿ, ಸೊ ನಿಮಗೋಸ್ಕರ ನಾನು ಏನ್ ಮಾಡಿದ್ದೀನಿ? KE ಮೈಂಡ್ ಸೆಟ್ಗೆ ಅನುಗುಣವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದೀನಿ. PDF ಇದೆ ನೋಡಿ. PDF ನಿಮಗೆ ಬೇಕು ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಇದೆ, ಇಂಗ್ಲಿಷ್ ಮೀಡಿಯಂ ಇಲ್ಲ, ಕನ್ನಡ ಮಾಧ್ಯಮದಲ್ಲಿ PDF ಇದೆ. ಪ್ರಚಲಿತ ಘಟನೆಗಳು 11 ತಿಂಗಳ ಪ್ರಶ್ನೆಗಳು, 1100 ಪ್ರಶ್ನೆಗಳಿದೆ. 1100 ಪ್ರಶ್ನೆಗಳು. ಕೀ ಆನ್ಸರು ಪ್ಲಸ್ ಎಕ್ಸ್ಪ್ಲನೇಷನ್ ವಿವರಣೆ ಕೂಡ ಇರುತ್ತೆ. ಆಮೇಲೆ ಸಾರಾಂಶ ಅಂತ ಮಾಡೀನಿ 9 ತಿಂಗಳು, 9 ಮಂತ್ಸ್ ಸಾರಾಂಶದಿದೆ. ಎಕ್ಸಾಮ್ ಇನ್ನೊಂದು 3-4 ದಿನ ಇರ್ಲಕ್ಕಾಗಿ 9 ತಿಂಗಳು ನೀವು ಒಮ್ಮೆ ಪಟ್ ಅಂತ ರಿವಿಷನ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಾನು ಓದುವಾಗ ನಾನೇನ್ ಕಷ್ಟಪಟ್ಟಿದ್ನೋ, ನನಗೇನ್ ಬೇಕಾಗಿತ್ತು ಅದನ್ನು ವಿಚಾರ ಮಾಡಿ ನಾನು ಮಾಡಿರುವಂಥದ್ದು. ಈಗ 11-12 ತಿಂಗಳದ್ದು ಎಲ್ಲ ಮ್ಯಾಗಝಿನ್ ನೀವು ಲಾಸ್ಟ್ 2-3 ದಿನದ ರಿವಿಷನ್ ಮಾಡೋದು ಕಷ್ಟ. ಒಂದೊಂದು ಮ್ಯಾಗಝಿನ್ ಬಹಳಷ್ಟು ಪೇಜಸ್ ಇರ್ತವೆ. ನಾನೇನ್ ಮಾಡೀನಿ? ಒಂದೊಂದು ತಿಂಗಳದ 8-9 ಪೇಜ್ ಎಲ್ಲ ಮುಗಿಸ್ಬಿಟ್ಟಿನಿ. ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿನಿ. ಸೊ ತಗೊಳ್ಳಿ, ಬೆಂಕಿ ಇದೆ, ರೈಟ್. ಸೊ ಪ್ರಚಲಿತ ಘಟನೆಗಳ ಸಾರಾಂಶ ಅಂತ ಮಾಡೀನಿ, ಜಸ್ಟ್ ಅಂತ ಮಾಡೀನಿ. 9 ತಿಂಗಳದಿದೆ, ಜುಲೈವರೆಗೂ ಇದೆ. ಸೊ ಕವರ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ಸಂವಿಧಾನ, ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ 9 ಪ್ರಶ್ನೆ ಪತ್ರಿಕೆ ಇದೆ. 100 ಪ್ರಶ್ನೆಗಳು. ಆಮೇಲೆ ಲಾಸ್ಟ್ಗೆ ಕೀ ಆನ್ಸರ್ ಮತ್ತೆ ಎಕ್ಸ್ಪ್ಲನೇಷನ್. ಸೊ ಟೋಟಲ್ ಎಷ್ಟಿದೆ? ಸುಮಾರು 29 PDF ಆಗುತ್ತೆ. 29 PDF. ಪ್ರೈಸ್ ಎಷ್ಟಿದೆ? 450. ಬೇಡ, ಡಿಸ್ಕೌಂಟ್ ತಗೊಳ್ಳಿ, 390 ತಗೊಳ್ಳಿ, 390. ನೀವು ಹೆಂಗ್ ತಗೋಬೇಕಂದ್ರೆ 7026583625ಗೆ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, KE ಅಂತ ಟೈಪ್ ಮಾಡಿ ಸಾಕು. ನಾನು ನಿಮ್ಗೆ ಅಲ್ಲಿ ಮೆಸೇಜ್ ಮಾಡ್ತೀನಿ.
ನೀವು ಅವಾಗ ಫೋನ್ ಪೇ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. PDF ಇರುತ್ತೆ. ಓಕೆ, ಸೊ ಮನೆಗೆ ಕಳಿಸ್ತೀರೇನ್ರಿ ಅಡ್ರೆಸ್, ದಯವಿಟ್ಟು ಆ ಥರ ಎಲ್ಲ PDF ಅರ್ಥ ಆಯ್ತಾ? ತುಂಬಾನೇ ಇಂಪಾರ್ಟೆಂಟ್ ಇದೆ. KE-ದವರು 80% ಸಿಲೆಬಸ್ ಅಲ್ಲಿ 20 ಪ್ರಶ್ನೆಗಳು ತೆಗಿತಾರೆ, 20% ಸಿಲೆಬಸ್ ಅಲ್ಲಿ 80. ಅಂದ್ರೆ KE-ದ ಮೈಂಡ್ ಸೆಟ್ ಏನು, KE-ದ ಇಂಪಾರ್ಟೆನ್ಸ್ ಏನು, KE ಯಾವ ತರ ಮಾಡ್ತಾರೆ, ಅದಕ್ಕೆ ಅನುಗುಣವಾಗಿ ನಾನು ಪ್ರಶ್ನೆಗಳನ್ನ ಸಿದ್ಧಪಡಿಸಿ ಮುಂದಿನ ಎಲ್ಲಾ ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ. ಪೇಪರ್ 1 ಎಲ್ಲೆಲ್ಲಿದೆ, ನೀವು ಮುಂದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಬರೀಬಹುದು, ಲ್ಯಾಂಡ್ ಸರ್ವೇರ್ ಬರೀಬಹುದು, ಯಾವುದೇ ಬರೀರಿ. ಎಲ್ಲಾ ಎಕ್ಸಾಮ್ ಅಲ್ಲಿ ಪೇಪರ್ 1ಗೆ ಬೇಕಾದಂತ ಕಂಟೆಂಟ್ ನಾನು ಕೊಟ್ಟಿದ್ದೀನಿ. ಸೊ ತಗೊಳ್ಳಿ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ರೈಟ್. ಸೊ ನನ್ನ ವಾಟ್ಸ್ಆಪ್ ನಂಬರ್ಗೆ KE ಅಂತ ಟೈಪ್ ಮಾಡಿ ನಾನು ನಿಮಗೆ ಅಲ್ಲಿ ಕಳಿಸ್ತೀನಿ. ನೀವು ನನಗೆ ಅಮೌಂಟ್ ಕಳಿಸ್ಬೇಕು. ಓಕೆ, ಕ್ಲಿಯರ್ ಇದೆಯಾ? ಎಸ್. ಮತ್ತೇನೇ ಡೌಟ್ ಇದ್ರೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಏನೇ ಡೌಟ್ ಇದ್ರು ಆ ನಂಬರ್ಗೆ ಮೆಸೇಜ್ ಮಾಡಿ. ಆಲ್ ರೈಟ್, ನೆಕ್ಸ್ಟ್ ಹೋಗ್ತೀನಿ. ಆಪರೇಷನ್ ರೈಸ್ ಎಂದರೆ ಅಂತ ಪ್ರಶ್ನೆ ಇದೆ. ಮಾದಕ ವಸ್ತು ಸಂಪೂರ್ಣ ನಿರಾಕರಣೆ. ಮಾದಕ ವಸ್ತು ಅಂದ್ರೆ ಗೊತ್ತಾಗುತ್ತಲ್ಲ, ಈ ಡ್ರಗ್ಸ್ ಎಲ್ಲ ಬರ್ತಾವ ನೋಡ್ರಿ, ಅದು. ಅಕ್ರಮ ಚಟುವಟಿಕೆಗಳ ಬಗ್ಗೆ ಇಲಾಖೆಗೆ ಮಾಹಿತಿ ಒದಗಿಸುವುದು, ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಒದಗಿಸುವುದು. ವ್ಯಸನ ಮುಕ್ತರಾಗಲು ಬೆಂಬಲಿಸುವುದನ್ನ ನಶಾ ಮುಕ್ತ ಅಂತ ಕರಿತೀವಿ. ಅದನ್ನ ಪ್ರೋತ್ಸಾಹಿಸೋದು. ಯುವ ಜನರಲ್ಲಿ ಜಾಗೃತಿ ಮೂಡಿಸಿ ಸಬಲರನ್ನಾಗಿಸುವುದು. ಸೊ ಆಪರೇಷನ್ ರೈಸ್ ಯಾವುದು ಸಂಬಂಧಪಟ್ಟಿದೆ ಕೆಳಗಿನ ಹೇಳಿಕೆ ಬಂದಾಗ ಎಲ್ಲವೂ ಸರಿ ಇದೆ. 1 2 3 4 ನೋಡಿ, ಡಿ ಆನ್ಸರ್. ಆಪರೇಷನ್ ರೈಸ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಒಂದು ಆಪರೇಷನ್ ರೈಸ್ ಅನ್ನು ಹಾಕೊಂಡಿದೆ. ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಜಾಗೃತಿ ಮೂಡಿಸೋಗೋಸ್ಕರ, ಆಮೇಲೆ ಈ ಸಂಬಂಧಪಟ್ಟ ಇಲಾಖೆ ಕಾರ್ಯಪ್ರವೃತ್ತರಾಗಲು, ಓಕೆ, ಆಮೇಲೆ ವ್ಯಸನ ಮುಕ್ತರಾಗಲು ಬೆಂಬಲಿಸೋದಕ್ಕೆ ಎಲ್ಲವೂ ಸರಿ ಇದೆ. ಡಿ ಆನ್ಸರ್. ಓಕೆ, ಆನ್ಸರ್ ಡಿ ಇದೆ ನೋಡಿ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ಎಲ್ಲ ಇಲಾಖೆಗಳು, ಪೊಲೀಸು, ಆರೋಗ್ಯ, ಶಿಕ್ಷಣ, ಸಾರಿಗೆ, ಎಲ್ಲ ಇಲಾಖೆಗಳು ಒಂದು ಕೋಆರ್ಡಿನೇಷನ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡುವಂಥದ್ದು. ಇತ್ತೀಚೆಗೆ ಗ್ರೀಕ್ ದೇಶ ಅಥವಾ ಗ್ರೀಸ್ UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರೀತೀವಿ. ಓಕೆ, UPI ಸಿಸ್ಟಮ್ ಬಳಕೆ ಮಾಡುವ ದೇಶಗಳ ಪಟ್ಟಿಗೆ ಸೇರಿದ ಮೇಲೆ UPI ಬಳಕೆ ಮಾಡುವ ದೇಶಗಳ ಸಂಖ್ಯೆ ಎಷ್ಟಕ್ಕೆ ಏರಿದೆ ಅಂತ ಪ್ರಶ್ನೆ ಇದೆ. ಸೊ UPI ನಮ್ಮ ಭಾರತದ ಬಹಳ ಫೇಮಸ್ ಇದೆ. ನಾವೆಲ್ಲ ಫೋನ್ ಪೇ, ಗೂಗಲ್ ಪೇ ಎಲ್ಲ ಬಹಳಷ್ಟು ಸುಲಭವಾಗಿ ಮಾಡ್ತೀವಿ. ಇದು ಬಹಳಷ್ಟು ರಾಷ್ಟ್ರಗಳು ಅಳವಡಿಸ್ಕೊಂಡಿದೆ. ಸೊ ಎಷ್ಟು ರಾಷ್ಟ್ರಗಳು ಅಳವಡಿಸ್ಕೊಂಡಂಗೆ ಆಯ್ತು ಇಲ್ಲಿವರೆಗೆ, ಈ ಜುಲೈವರೆಗೂ, 2026 ಜುಲೈವರೆಗೂ ಅಂತ ಬಂದ್ರೆ, ಸೊ ಆನ್ಸರ್ ಡಿ ಇದೆ ನೋಡಿ, 10 ರಾಷ್ಟ್ರಗಳು. ಈ 10 ರಾಷ್ಟ್ರಗಳ ಲಿಸ್ಟೇ ಕೊಟ್ಬಿಟ್ಟೆ, ನೋಡ್ಬಿಡಿ. ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತದ UPI ಅನ್ನು ಬಳಸುತ್ತಿರುವ ರಾಷ್ಟ್ರಗಳ ಸಂಖ್ಯೆ ನೋಡಿ 10 ಇದೆ. ಸಿಂಗಾಪುರ್, UAE, ಫ್ರಾನ್ಸ್, ಮಾರಿಷಸ್, ನೇಪಾಳ, ಭೂತಾನ್, ಕತಾರ್, ಶ್ರೀಲಂಕಾ, ಕಾಂಬೋಡಿಯಾ ಮತ್ತು ಗ್ರೀಸ್. ಇತ್ತೀಚೆಗೆ ಗ್ರೀಕ್ ದೇಶ. ನೋಡ್ತಾ ಇರ್ಬೇಕು ನೀವು. ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಅಟ್ ಲೀಸ್ಟ್ ನಂಬರ್ ಬಿಡ್ರಿ, ನಂಬರ್ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಯಾವ ದೇಶಗಳಲ್ಲಿ UPI ಬಳಕೆ ಆಗುತ್ತೆ, ನಮ್ಮ ಭಾರತದ UPI ಬಳಕೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅಟ್ ಲೀಸ್ಟ್ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ನೀವು ಎಲಿಮಿನೇಟ್ ಮಾಡ್ಬೇಕು. ಈ ದೇಶದಲ್ಲಿ ಇದೆ, ಈ ದೇಶದಲ್ಲಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್. 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಯಾರು ಆಯೋಜಿಸಿದ್ರು? ಆಡಳಿತ, ಗವರ್ನೆನ್ಸ್ ಅಂತ ಕರಿತೀವಿ ನಾವು. ಗವರ್ನೆನ್ಸ್, ಆಡಳಿತ ಸಮ್ಮೇಳನ, ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಯಾರು ಆಯೋಜಿಸಿದ್ರು ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗವರ್ನೆನ್ಸ್ ಅಂದ್ರೆ ಬಹಳ ತುಂಬಾ ಇಂಪಾರ್ಟೆಂಟ್. ಟ್ರೈ ಮಾಡ್ತೀರಾ ಆನ್ಸರ್? ABCD ನೋಡ್ರಿ, 4 ಆಪ್ಷನ್. ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಗ್ರೀವೆನ್ಸಸ್ ಅಂತ ಬರುತ್ತೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಅಂದ್ರೆ DARPG ಅಂದ್ರೆ ಏನು ಹೇಳ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಇದು MeitY ಅಂದ್ರೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ IT. ಓಕೆ, ಎಲೆಕ್ಟ್ರಾನಿಕ್ ಅಂಡ್ IT ಅಂತ ಬರುತ್ತೆ. ಓಕೆ, ಹಾ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ನೋಡಿ, ಡಿ ಆಗುತ್ತೆ ಆನ್ಸರ್. ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಆಡಳಿತ ಆಯೋಜಿಸಲಾಗಿದೆ ಅಂತಿದೆ ನೋಡಿ. 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಜುಲೈ 1ರಿಂದ 2 ದಿನ ನಡೀತು. 2026ರಿಂದ ಜೈಪುರದ ರಾಜಸ್ಥಾನದ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಓಕೆ ನಡೆಯಿತು. ರಾಜಸ್ಥಾನದ ಸರ್ಕಾರದ ಸಹಯೋಗದೊಂದಿಗೆ ಆಡಳಿತ ಸುಧಾರಣೆ ಮತ್ತು ಪಬ್ಲಿಕ್ ಗ್ರೀವೆನ್ಸ್ ಡಿಪಾರ್ಟ್ಮೆಂಟ್ ದವರು, ಇವರು MeitY ಎಲ್ಲರೂ ಸೇರ್ಕೊಂಡು ಕಾರ್ಯಕ್ರಮ ಮಾಡಿದ್ರು. ವಿಕಸಿತ್ ಭಾರತ್ 2047 AI ಸಕ್ರಿಯಗೊಳಿಸಲಾಗಿದೆ. ಡೇಟಾ ಚಾಲಿತ ಮತ್ತು ಸುರಕ್ಷಿತ ಡಿಜಿಟಲ್ ಆಡಳಿತ ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸಿದೆ.
ಡೇಟಾ ಚಾಲಿತ ಮತ್ತು ಸುರಕ್ಷಿತ ಡಿಜಿಟಲ್ ಆಡಳಿತದ ಮೇಲೆ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಓಕೆ, ಡಿ ಆನ್ಸರ್. ನೆಕ್ಸ್ಟ್, ಜುಲೈ 1 ಯಾರ ಸ್ಮರಣಾರ್ಥ ವೈದ್ಯರ ದಿನವೆಂದು ಆಚರಿಸಲಾಗುವುದು? ಜುಲೈ 1 ಯಾರ ಸ್ಮರಣಾರ್ಥ ವೈದ್ಯರ ದಿನವೆಂದು ಆಚರಿಸಲಾಗುವುದು? ಆನ್ಸರ್ ನೋಡಿ, ಎ BC ರಾಯ್. ಓಕೆ, ಭಾರತದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಗೌರವಿಸಲು ಮತ್ತು ವೈದ್ಯರ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಪ್ರತಿ ವರ್ಷ ಜುಲೈ 1ರಂದು ನೋಡಿ, ಜುಲೈ 1ರಂದು ಅಂತಾರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ನೆನ್ಪಿಟ್ಕೊಳ್ಳಿ, ಅಂತಾರಾಷ್ಟ್ರೀಯ ವೈದ್ಯರ ದಿನ ಜುಲೈ 1ರಂದು. ಈ ದಿನಾಂಕವನ್ನು ಪ್ರಸಿದ್ಧ ವೈದ್ಯ, ರಾಜಕಾರಣಿ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಆಯ್ಕೆಯಾಗಿದೆ. ಜನ್ಮ ಮತ್ತು ಮರಣ ಎರಡು. ಓಕೆ, ಡಾಕ್ಟರ್ ಬಿಧಾನ್ ಚಂದ್ರ ರಾಯ್, BC ರಾಯ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, PM ರಾಹತ್ ಯೋಜನೆ ಸಂಬಂಧಪಟ್ಟಂತ ಹೇಳಿಕೆಗಳಿದೆ. 2026ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ರಾಹತ್, PM ರಾಹತ್ ಯೋಜನೆ. ಸ್ಟೇಟ್ಮೆಂಟ್ಸ್ಗಳು ನೋಡ್ರಿ. ಕೇಂದ್ರ ಸರ್ಕಾರವು ರಸ್ತೆ ಅಪಘಾತ ಸಂತ್ರಸ್ತರಿಗಾಗಿ PM ರಾಹತ್ ಯೋಜನೆಯನ್ನು ಜಾರಿಗೆ ತಂದಿದೆ. ಅಪಘಾತಕ್ಕೊಳಗಾದ ಯಾವುದೇ ವ್ಯಕ್ತಿಗೆ ಅಪಘಾತದ ದಿನಾಂಕದಿಂದ 7 ದಿನಗಳವರೆಗೆ ಗರಿಷ್ಠ 1.5 ಲಕ್ಷದವರೆಗೆ ನಗದು ರಹಿತ ತುರ್ತು ಚಿಕಿತ್ಸೆಯನ್ನು ಒದಗಿಸಲಾಗುತ್ತದೆ. ನಗದು ರಹಿತ, ಯಾವುದೇ ದುಡ್ಡಿಲ್ಲದೆ ಚಿಕಿತ್ಸೆ ಮಾಡಬೇಕು. ಗೋಲ್ಡನ್ ಅವರ್ ಅಂದ್ರೆ ಫಸ್ಟ್ ಆಕ್ಸಿಡೆಂಟ್ ಆದ ಫಸ್ಟ್ ಅವರ್ ಅನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಒಳಗೆ ಸಂತ್ರಸ್ತರಿಗೆ ತ್ವರಿತ ಚಿಕಿತ್ಸೆ ನೀಡಿ ಜೀವ ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಡಿ ಆನ್ಸರ್, ಎಲ್ಲವೂ ಸರಿಯಾಗಿದೆ. ಸೊ PM ರಾಹತ್ ಯೋಜನೆಯ ಲಕ್ಷಣಗಳು ನೆನ್ಪಿಟ್ಕೊಳ್ಳಿ. ನಾಳೆ ಕ್ವಶನ್ ಏನ್ ಬೇಕಾದ್ರೂ ಬರಬಹುದು. ಒಂದ್ಸಲ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ವಿವರಣೆ ಓದ್ಬೋದು. ಕಾರ್ಪೊರೇಟ್ ಮಿತ್ರ ಯೋಜನೆ ಇದನ್ನು ಕೂಡ ಕೇಂದ್ರ ಸರ್ಕಾರದ ಯೋಜನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳು ನೋಡಿ. ಭಾರತದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಸಬಲೀಕರಣಗೊಳಿಸುವುದು ಇದರ ಗುರಿ. ಎಸ್, ಸರಿ ಇದೆ. ಇದು 30 ವರ್ಷ ವಯಸ್ಸಿನವರೆಗಿನ ಯುವಕರನ್ನ ಕಾರ್ಪೊರೇಟ್ ಮಿತ್ರರಾಗಲು ಸಹಾಯ ಮಾಡುತ್ತದೆ. ಅಂದ್ರೆ ನೀವು ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಿದ್ರೆ ನಿಮಗೆ ಈ ಕಾರ್ಯಕ್ರಮ ಸಹಾಯ ಮಾಡುತ್ತೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ICAI, ICSI ಮತ್ತು ICMAI ಸಂಸ್ಥೆಗಳ ಸಹಯೋಗದೊಂದಿಗೆ ಜಾರಿಗೊಳಿಸುತ್ತದೆ. ಎಲ್ಲವೂ ಸರಿ ಇದೆ. ಡಿ ಆನ್ಸರ್. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ನೋಡಿ. ಒಂದಿಷ್ಟು ಸಂಸ್ಥೆಗಳ ಜೊತೆಗೆ ಸೇರ್ಕೊಂಡು, ಇವೆಲ್ಲ ಸಂಸ್ಥೆಗಳ ಜೊತೆಗೆ ಸೇರ್ಕೊಂಡು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಗೊಳ್ಳುತ್ತಾ ಇದೆ. ರೈಟ್. ಸೊ ಕಾರ್ಪೊರೇಟ್ ಮಿತ್ರ ಯೋಜನೆ ಆಗ್ಬೇಕದು, ಮಿಸ್ ಆಗಿದೆ. ಸರ್ಕಾರಿ ಬೆಂಬಲಿತ ಉಪಕ್ರಮವಾಗಿದ್ದು ತರಬೇತಿ ಪಡೆದ ಪ್ಯಾರಾ ಪ್ರೊಫೆಷನಲ್ಗಳ ಮೂಲಕ ಭಾರತದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡಿ. ಸದರ್ನ್ ಬರ್ಡ್ ವಿಂಗ್ ಅಥವಾ ಸಹ್ಯಾದ್ರಿಯ ಹಕ್ಕಿ ರೆಕ್ಕೆಯ ಚಿಟ್ಟೆ ಯಾವ ರಾಜ್ಯದ ಚಿಟ್ಟೆ ಅಂತ ಪ್ರಶ್ನೆ. ಇದು ನಿಮ್ಗೆ ಗೊತ್ತಿರಲೇಬೇಕು. ಇದು ಎಲ್ಲರಿಗೂ ಗೊತ್ತಿರಬೇಕು. ನಮ್ಮ ರಾಜ್ಯ ಕರ್ನಾಟಕ. ಕ್ಲಿಯರ್ ಇದೆಯಾ? ಚಿಟ್ಟೆ. ಓಕೆ, ಚಿಟ್ಟೆ ನೆನ್ಪಿಟ್ಕೊಳ್ಳಿ. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಭಾರತದ ಅತಿದೊಡ್ಡ ಚಿಟ್ಟೆಗಳಲ್ಲಿ ಒಂದಾದ ಸದರ್ನ್ ಬರ್ಡ್ ವಿಂಗ್ ಅನ್ನು ಕನ್ನಡದಲ್ಲಿ ಸದರ್ನ್ ಬರ್ಡ್ ವಿಂಗ್ ಅಥವಾ ಸಹ್ಯಾದ್ರಿಯ ಹಕ್ಕಿ ರೆಕ್ಕೆಯ ಚಿಟ್ಟೆ ಅಂತ ಕರೀತಾರೆ ನೋಡಿ. ಕನ್ನಡದಲ್ಲಿ ಸಹ್ಯಾದ್ರಿಯ ಹಕ್ಕಿ ರೆಕ್ಕೆಯ ಚಿಟ್ಟೆ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಟ್ರೊಯ್ಡೋಸ್ ಮೈನೋಸ್ ಅಥವಾ ಮಿನೋಸ್. ಟ್ರೊಯ್ಡೋಸ್ ಮಿನೋಸ್ ಇದರ ವೈಜ್ಞಾನಿಕ ಹೆಸರು. ವೆರಿ ವೆರಿ ಇಂಪಾರ್ಟೆಂಟ್, ಬರಬಹುದು ಪ್ರಶ್ನೆ. ಓಕೆ, ಇದು ಕರ್ನಾಟಕದ ರಾಜ್ಯದ ಚಿಟ್ಟೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮಹಿಳಾ ಕ್ರಿಕೆಟರ್ ಯಾರು? ಮಹಿಳಾ ಕ್ರಿಕೆಟರ್ ಮೇಲೆ ಕ್ವಶನ್ ಬರುತ್ತೆ. ಇಂಟರ್ನ್ಯಾಷನಲ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದವರು ಯಾರಪ್ಪ ಅಂದ್ರೆ ಜುಲನ್ ಗೋಸ್ವಾಮಿ ಅನ್ಕೊಂಡಿದ್ದೀರಾ. ಆದ್ರೆ ಇತ್ತೀಚೆಗೆ ಇವರನ್ನ ಹಿಂದೆ ಹಾಕಿದ್ದು ದೀಪ್ತಿ ಶರ್ಮಾ. ಪ್ರೆಸೆಂಟ್ ಆಡ್ತಾ ಇದಾರೆ ಇನ್ನು ದೀಪ್ತಿ ಶರ್ಮಾ. ಹಣಿ ಮೇಲೆ ಒಂದು ಬಟ್ ಇಟ್ಕೊಂಡು ನೋಡ್ತಿರಲ್ಲ, ಸ್ಪಿನ್ ಬಾಲಿಂಗ್ ಮಾಡ್ಕೊಂಡು. ಆಮೇಲೆ ಆಲ್ರೌಂಡರ್, ಬ್ಯಾಟಿಂಗ್ನು ಆಡ್ತಾರೆ, ಫೀಲ್ಡಿಂಗ್ನು ಸೂಪರು, ಬಾಲಿಂಗ್ನು ಸೂಪರ್. ಭಾರತದ ದೀಪ್ತಿ ಶರ್ಮಾ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಾರ್ವಕಾಲಿಕ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ದಾರೆ. ಕ್ಲಾಸ್ ಅಲ್ಲಿ ಒಂದು 10 ನಿಮಿಷ ಬರ್ತಾರೆ. 10 ನಿಮಿಷ. ಅವರು ವೃತ್ತಿ ಜೀವನದ 356
ಅಂತಾರಾಷ್ಟ್ರೀಯ ವಿಕೆಟ್ಗಳೊಂದಿಗೆ ಹಿಂದಿನ ದಾಖಲೆಯನ್ನು ಮುರಿದರು. ದಂತಕತೆ ಜುಲನ್ ಗೋಸ್ವಾಮಿ 355 ವಿಕೆಟ್ಗಳು ಪಡ್ಕೊಂಡಿದ್ದಾರೆ ನೋಡ್ರಿ, ಅವರನ್ನು ಹಿಂದಿಕ್ಕಿದರು. ನೋಡಿ ದೀಪ್ತಿ ಶರ್ಮಾ 350 ಕ್ರಾಸ್ ಮಾಡಿದ್ರು, ಇನ್ನೂ ಆಡ್ತಾ ಇದ್ದಾರೆ, ಇನ್ನೂ ನಾಟ್ ಔಟ್, ಇನ್ನು ಮುಂದೆ ಆಡ್ತಾರೆ ಅವರು. ಜುಲನ್ ಗೋಸ್ವಾಮಿ ಸೆಕೆಂಡ್ ಸ್ಥಾನದಲ್ಲಿ. ಎಲಿಸಾ ಪೆರಿ ಆಸ್ಟ್ರೇಲಿಯಾ ಪ್ಲೇಯರ್ ಗೊತ್ತಲ್ಲ ನಿಮಗೆ, ಆಲ್ರೌಂಡರ್. ಕ್ಯಾಥರಿನ್ ಬ್ರಂಟ್, ಸಿವಿಯರ್ ಬ್ರಂಟ್, ಐ ಥಿಂಕ್ ಇಂಗ್ಲೆಂಡ್ ಕ್ಯಾಪ್ಟನ್ ಈ ಪ್ರೆಸೆಂಟ್. ಇಂಗ್ಲೆಂಡ್ ಅವ್ರು ಮೊನ್ನೆ ಟೆಸ್ಟ್ ಸೋತರು. ಇಂಡಿಯಾ ಕೂಡ ಒಂದೇ ಒಂದು ಟೆಸ್ಟ್, ಅದು ಫಸ್ಟ್ ವುಮೆನ್ ಟೆಸ್ಟ್ ಇಂಗ್ಲೆಂಡ್ದವ್ರು ಸೋದ್ರು ಗೊತ್ತಾ, ಇಂಡಿಯಾದವ್ರು ಗೆದ್ರು. ಅದು ಸ್ಟೀವರ್ ಬ್ರಂಟ್ ಏನು ಗೊತ್ತಿನ ಅದ್ರ ಕ್ಯಾಪ್ಟನ್. ಸೋಫಿ ಎಕ್ವೆಲ್ಸ್ಟೋನ್, ಇವಳು ಇಂಗ್ಲೆಂಡ್ದವಳ ಸ್ಪಿನ್ನರ. ಇವರೆಲ್ಲ WPL ಆಡ್ತಾರೆ. ನೆಕ್ಸ್ಟ್, ಜುಲೈ 1 ಯಾವ ದಿನವೆಂದು ಆಚರಿಸಲಾಗುವುದು? ಜುಲೈ 1ಕ್ಕೆ ಯಾವ್ಯಾವ ದಿನಗಳು ಆಚರಿಸ್ತಾರೆ ನೋಡ್ರಿ. ರಾಷ್ಟ್ರೀಯ ವೈದ್ಯರ ದಿನ, ಈಗಲೇ ಹೇಳಿ ನಾನು, ಆಚರಿಸ್ತಾರೆ, ಸರಿ ಇದೆ. ಚಾರ್ಟರ್ ಅಕೌಂಟೆಂಟ್ CA ಮತ್ತು GST ಎಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ಡೇ ಎಸ್, ಎಲ್ಲವೂ ಸರಿ. ಅಷ್ಟೇ ಅಲ್ಲದೆ ಜುಲೈ 1ಕ್ಕೆ ಏನಾಗುತ್ತೆ, ಇದು ಕೆನಡಾ ಒಕ್ಕೂಟ ಸ್ಮರಿಸುವ ದಿನ, ಕೆನಡಾ ದಿನವನ್ನು ಕೂಡ ಅವತ್ತೇ ಆಚರಿಸ್ತಾರೆ. ಜುಲೈ 1 ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಜುಲೈ 1ಕ್ಕೆ ಯಾವ ದಿನಗಳು ಆಚರಿಸ್ತಾರೋ ನಿಮಗೆ ಗೊತ್ತಿರಬೇಕು. ಪಶ್ಚಿಮ ಬಂಗಾಳದಲ್ಲಿ ಕಂಡು ಹಿಡಿಯಲಾದ ಬ್ರಾಕಿ ಬ್ಯಾಕ್ಟೀರಿಯಂ ನೇತಾಜಿಗೆ ಸಂಬಂಧಿಸಿದಂತೆ ಕೆಳಗಿನ ಸರಿ ಹೇಳಿಕೆ ಯಾವುದು ಅಥವಾ ಯಾವುವು ಅಂತಿದೆ. ಬ್ರಾಕಿ ಬ್ಯಾಕ್ಟೀರಿಯಂ ನೇತಾಜಿ, ಸುಭಾಷ್ ಚಂದ್ರ ಬೋಸ್ ಹೆಸರಿಟ್ಟಿದ್ದಾರೆ ಅದಕ್ಕೆ. ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನಾವು ನೇತಾಜಿ ಅಂತ ಕರಿತಿದ್ವಲ್ಲ, ಅದ್ರ ಹೆಸರಿಟ್ಟಿದ್ದಾರೆ ಬ್ಯಾಕ್ಟೀರಿಯಾ, ಬ್ರಾಕಿ ಬ್ಯಾಕ್ಟೀರಿಯಂ ನೇತಾಜಿ. ಹುಗ್ಲಿ ನದಿಯ ಕಲುಷಿತ ನೀರಿನಲ್ಲಿ ವಿಜ್ಞಾನಿಗಳು ಈ ಹೊಸ ಬ್ಯಾಕ್ಟೀರಿಯನ್ನು ಕಂಡು ಹಿಡಿದರು, ಸರಿ ಇದೆ. ಮಾಲಿನ್ಯ ತಿನ್ನುವ ಸೂಕ್ಷ್ಮ ಜೀವಿ ಪರಿಸರ ಶುದ್ಧೀಕರಣಕ್ಕೆ ಉತ್ತಮ, ಎಸ್. ಮಾಲಿನ್ಯವನ್ನು ತಿಂದು ಪರಿಸರವನ್ನು ಸೂಕ್ಷ್ಮ ಮಾಡುತ್ತೆ, ನೀರನ್ನ ಸ್ವಚ್ಛ ಮಾಡುತ್ತೆ. ಈ ತಳಿಯು ಹೆಚ್ಚಿನ ಉಪ್ಪು ಪರಿಸರದಲ್ಲಿ ಬೆಳೆಯುತ್ತದೆ, ಎಸ್. ಎಲ್ಲವೂ ಸರಿ. ಸೊ ಪ್ರಶ್ನೆಗೆ ಆನ್ಸರ್ ಯಾವುದು? ಎಲ್ಲವೂ ಡಿ ಆನ್ಸರ್ ನೋಡಿ. ಓಕೆ, ಇದು ಬ್ರಾಕಿ ಬ್ಯಾಕ್ಟೀರಿಯಾ ನೆನ್ಪಿಟ್ಕೋರಿ, ಅದ್ರ ಪೂರ್ತಿ ಹೆಸರು ಬ್ರಾಕಿ ಬ್ಯಾಕ್ಟೀರಿಯಂ ನೇತಾಜಿ. ಓಕೆ, ನೆಕ್ಸ್ಟ್, ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಯಾವ ವಿಭಾಗ ಮನೆ ಭೇಟಿ ನೀಡುವುದು? ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಅಂದ್ರೆ ಸಣ್ಣ ಮಕ್ಕಳದು ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಸಮಗ್ರ ಅಂದ್ರೆ ಇಂಟಿಗ್ರೇಟೆಡ್ ಅಂತ ಕರಿತೀವಿ. ಸೊ ಇಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ಎಲ್ಲರೂ ನೋಡ್ರಿ, ಎಲ್ಲರೂ ಬರ್ತಾರೆ. ಆಶಾ ಕಾರ್ಯಕರ್ತರು ಬರೀ ಮನೆಗೆ ಭೇಟಿ ಕೊಡಬೇಕು, ANMಗಳು, ಸಮುದಾಯ ಆರೋಗ್ಯ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಬರಬೇಕು. ಕ್ಲಿಯರ್ ಇದೆ? ಓಕೆ, ನೆಕ್ಸ್ಟ್, ಗ್ಲೋಬಲ್ ಸ್ಕಿಲ್ಸ್ ಚಾಲೆಂಜ್ ಆಸ್ಟ್ರೇಲಿಯಾ ಚಿನ್ನ ಗೆದ್ದ ಕನ್ನಡಿಗ ಯಾರು? ಕನ್ನಡಿಗ ಬಹಳ ಇಂಪಾರ್ಟೆಂಟ್. ಸ್ಕಿಲ್ಸ್ ಅಂದ್ರೆ ಕೌಶಲ್ಯ. ಗ್ಲೋಬಲ್ ಸ್ಕಿಲ್ಸ್ ಚಾಲೆಂಜ್ ಅಂತೇಳಿ ಒಂದು ಕಾರ್ಯಕ್ರಮ ನಡೀತು ಆಸ್ಟ್ರೇಲಿಯಾದಲ್ಲಿ. ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇದೆ, ಯಾವ ಕೌಶಲ್ಯ ಇದೆ ಅದನ್ನು ಪ್ರದರ್ಶಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಬೇಕು. ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. ಕನ್ನಡಿಗ ಒಬ್ಬ ಚಿನ್ನ ಗೆದ್ದಿದ್ದಾನೆ, ಯಾರಪ್ಪ ಅಂದ್ರೆ ಪವನ್ ಭದ್ರಾವತಿ ಸುರೇಶ್. ಓಕೆ, 13ನೇದು ಡಿ ಆನ್ಸರು ನೋಡಿ. ಚಿನ್ನ ಗೆದ್ದವರು ಯಾರಪ್ಪ ಅಂದ್ರೆ ಪವನ್ ಭದ್ರಾವತಿ ಸುರೇಶ್. ಯಾವುದರಲ್ಲಿ? ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ನೆಕ್ಸ್ಟ್, ಮೌಸಮ್ ಕುಮಾರ್ ಗಿರಿ, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಹಾರ್ ರಾಜ್ಯದವರು. ಮತ್ತು ವಿಷ್ಣುಪ್ರಿಯಾ ಸುನಿಲ್, ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿ, ದೆಹಲಿ. ಆಮೇಲೆ ಬೆಳ್ಳಿ ಯಾರ್ಯಾರು ಗೆದ್ದಾರೆ? ಹರ್ಷ ರಮೇಶ್ ಪವಾರ್. ಮತ್ತು ಕಂಚು ಯಾರು ಗೆದ್ದಾರೆ? ಮುಸ್ಕಾನ್. ಇವರೆಲ್ಲ ನಮ್ಮ ದೇಶದಲ್ಲಿ. ಆದ್ರೆ ಇಲ್ಲಿ ಕ್ವಶನ್ ಏನಿದೆ, ಕರ್ನಾಟಕದಿಂದ ಯಾರು ಅಂತ ಕೇಳಿದೆ ಕನ್ನಡಿಗ, ಅವಾಗ ಪವನ್ ಭದ್ರಾವತಿ ಸುರೇಶ್ ನೆನ್ಪಿಟ್ಟುಕೊಳ್ಳಿ. ಸೊ ಇದೇನಿದೆಯಲ್ಲ, ಅಂತಾರಾಷ್ಟ್ರೀಯ ವೃತ್ತಿಪರ ಕೌಶಲ್ಯ ಶ್ರೇಷ್ಠತಾ ಕಾರ್ಯಕ್ರಮ. ನೀವು ಪ್ರೊಫೆಷನಲ್ ಸ್ಕಿಲ್ಸ್ ತೋರಿಸ್ತಿದ್ರೆ ಅದಕ್ಕೊಂದು ಅವಕಾಶ ಕೊಡ್ತಾರೆ ಈ ಸ್ಟೇಜಲ್ಲಿ. ಗ್ಲೋಬಲ್ ಸ್ಕಿಲ್ಸ್ ಚಾಲೆಂಜ್ ಏನಿದೆಯಲ್ಲ, ಆಸ್ಟ್ರೇಲಿಯಾ 2026 ಜೂನ್ 23ರಿಂದ 29ರವರೆಗೆ ನ್ಯೂ ಸೌತ್ ವೇಲ್ಸ್ ಇಲ್ಲಿ ನಡೆಯಿತು. ಪ್ರಮುಖ ಅಂತಾರಾಷ್ಟ್ರೀಯ ವೃತ್ತಿಪರ ಕೌಶಲ್ಯ ಶ್ರೇಷ್ಠತಾ ಕಾರ್ಯಕ್ರಮವಾಗಿತ್ತು. 16 ಸದಸ್ಯ ರಾಷ್ಟ್ರಗಳಿಂದ ನೋಡಿ, 16 ಸದಸ್ಯ ರಾಷ್ಟ್ರಗಳಿದೆ ನೆನ್ಪಿಟ್ಕೊಳ್ಳಿ. ಯಾವುದರಲ್ಲಿ? ಗ್ಲೋಬಲ್ ಸ್ಕಿಲ್ ಚಾಲೆಂಜ್ ಅಲ್ಲಿ 16 ರಾಷ್ಟ್ರಗಳಿದೆ. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 16 ನೆನ್ಪಿಟ್ಕೊಳ್ಳಿ. ಸುಮಾರು 600 ಭಾಗವಹಿಸಿದವರು, ತಜ್ಞರು ಮತ್ತು ಅಧಿಕಾರಿಗಳನ್ನು ಸೆಳೆಯಿತು. ಓಕೆ, 600 ಜನ ಭಾಗವಹಿಸಿದ್ರು. ನಮ್ಮ ಇಂಡಿಯಾದಿಂದ ಕೂಡ ಇಷ್ಟೆಲ್ಲ ಚಿನ್ನ, ಬೆಳ್ಳಿ ಮತ್ತು ಕಂಚು ಗೆದ್ದವರಿದ್ದಾರೆ. ಆದ್ರೆ ಕನ್ನಡಿಗ ಒಬ್ಬ ಚಿನ್ನ ಗೆದ್ದಿದ್ದಾರೆ, ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ GI ಟ್ಯಾಗ್ ವ್ಯವಸ್ಥೆ ಜಾರಿಗೆ ಬಂದ ವರ್ಷ ಯಾವುದು ಅಂತಿದೆ. GI ಟ್ಯಾಗ್ 2003 ನೋಡ್ರಿ. 15 ಸೆಪ್ಟೆಂಬರ್ 2003. ಗೊತ್ತಲ್ಲ ನಿಮಗೆ, ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಕೇಂದ್ರ ಸರ್ಕಾರ ಈ ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಕೊಡುತ್ತೆ. ಸೊ ಇಲ್ಲಿವರೆಗೂ ಕೇಂದ್ರದಲ್ಲಿ 600, ನಮ್ಮ ದೇಶದಲ್ಲಿ 658 ಉತ್ಪನ್ನಗಳಿಗೆ, ಇಲ್ಲಿವರೆಗೂ ನಮ್ಮ ದೇಶದಲ್ಲಿ 658 ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ 51
51 ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ನೀಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 15ನೇ ಸೆಪ್ಟೆಂಬರ್ 2003ರಲ್ಲಿ ಸ್ಟಾರ್ಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿದೆ, ಓದ್ಬೋದು. ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಗೆ ಆಯ್ಕೆಯಾದವರು ಯಾರು ಅಂತಿದೆ. ವಿರೋಧ ಪಕ್ಷಕ್ಕೆ ಯಾವ್ದು? ರಾಜ್ಯಸಭೆ ವಿರೋಧ ಪಕ್ಷ. ಓಕೆ, ಲೋಕಸಭೆ ವಿರೋಧ ಪಕ್ಷ ಯಾರಿದ್ರೆ ಗೊತ್ತಿದೆ ನಿಮ್ಗೆ? ಲೋಕಸಭಾ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ. ಲೋಕಸಭೆ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ. ಈಗ ನಾನು ಕೇಳಿದ್ದು ರಾಜ್ಯಸಭಾ ಇತ್ತೀಚೆಗೆ ಆಯ್ಕೆ ಮಾಡಿದರೆ ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದವರು. ಕ್ವಶನ್ ಬರ್ಬೋದು ಅಂತ ನಮ್ಮ ಕರ್ನಾಟಕದವರು ಅಂತ ಹೇಳಿ ಈ ಕ್ವಶನ್ ತಗೊಂಡು ಬಂದಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಇದೆಯಾ? ಸೊ ಮಲ್ಲಿಕಾರ್ಜುನ್ ಖರ್ಗೆ ಸಿ ಆನ್ಸರ್. ಐ ಹೋಪ್ ಎಲ್ಲವೂ ಕ್ವಶನ್ಸ್ ಯೂಸ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ತೀನಿ. ನಾನು ಆ ಕ್ವಶನ್ಸ್ ತೋರಿಸಿನಲ್ಲ, ದಯವಿಟ್ಟು ಆ ಕ್ವಶನ್ಸ್ಗಳನ್ನು ತಗೊಳ್ಳಿ. ನಾನೇನು ಟೆಸ್ಟ್ ಸೀರೀಸ್ ಮಾಡಿನಲ್ಲ ಅದು ತಗೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿದೆ ನೋಡಿ, ಕ್ಲಿಯರ್ ಇದೆಯಾ? ಸೊ ಈ ನಂಬರ್ ಸೇವ್ ಮಾಡ್ಕೊಳ್ಳಿ, ಮಾಡಿಕೊಂಡು KE ಅಂತ ಟೈಪ್ ಮಾಡಿ. ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪ್ರಚಲಿತ ಘಟನೆಗಳು, ಆಮೇಲೆ ಸಾರಾಂಶ, ಆಮೇಲೆ ಇತಿಹಾಸ, ಭೂಗೋಳಶಾಸ್ತ್ರ ಇವೆಲ್ಲ ಸಬ್ಜೆಕ್ಟ್ಗಳನ್ನು ಮಾಡಿದ್ದೀನಿ. ಜಸ್ಟ್ 390, 390 ಆಗುತ್ತೆ. 450 ಬೇಡ, 390ಗೆ ತಗೊಳ್ಳಿ. ಕ್ಲಿಯರ್ ಇದೆಯಾ? ಆಲ್ ರೈಟ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.